ಹಲೋ ಗೈಸ್, ಇವತ್ತು ನಾವು ಮಿಸ್ಟೀರಿಯಸ್ ಮತ್ತು ಕ್ರೀಪಿಯಿಂದ ತುಂಬಿರುವ ಸಿಂಪ್ಸನ್ ಎಂಬ ಕಾರ್ಟೂನ್ ಬಗ್ಗೆ ತಿಳಿಯೋಣ. ನೀವು ಸಾಮಾನ್ಯವಾಗಿ ಬೇರೆ ಎಲ್ಲ ಕಾರ್ಟೂನ್ಗಳನ್ನು ನೋಡುತ್ತೀರ, ಆದರೆ ಈ ಕಾರ್ಟೂನ್ ಅದೆಲ್ಲದಕ್ಕಿಂತ ವಿಭಿನ್ನವಾಗಿದೆ. ಸಿಂಪ್ಸನ್ಸ್ ಆನಿಮೇಟೆಡ್ ಟೆಲಿವಿಷನ್ ಶೋ ಇದು ಕಾರ್ಮಿಕ ವರ್ಗದ ಅಮೆರಿಕನ್ ಕುಟುಂಬವನ್ನು ಚಿತ್ರಿಸುತ್ತದೆ ಮತ್ತು ಜೀವನದ ಮೂಲಕ ಅವರ ಸಾಹಸಗಳನ್ನು ಅನೇಕ ಕಾನ್ಸ್ಪಿರಸಿ ಥಿಯರೀಸ್ಗಳನ್ನು ಒಳಗೊಳ್ಳುತ್ತದೆ. ಈ ಕಾರ್ಟೂನ್ 31 ಸಲ ಫ್ಯೂಚರ್ನ ಸಕ್ಸಸ್ಫುಲಿಯಾಗಿ ಪ್ರೆಡಿಕ್ಟ್ ಮಾಡಿದೆ. ಈಗ ಈ ಕಾರ್ಟೂನ್ ಪ್ರೆಡಿಕ್ಟ್ ಮಾಡಿರುವಂತಹ ಕೆಲವು ಎಪಿಸೋಡ್ಗಳನ್ನು ನೋಡೋಣ. ಟ್ರೀ ಹೌಸ್ ಆಫ್ ಹಾರರ್ XIX ಸೀಸನ್ 20 ಎಪಿಸೋಡ್ 4. ಈ ಎಪಿಸೋಡ್ನಲ್ಲಿ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾಗೆ ಸಂಬಂಧಿಸಿದ ಚುನಾವಣೆ ದುರ್ಘಟನೆಯನ್ನು ಊಹಿಸಿದೆ. ಓಮರ್ ಎಂಬ ವ್ಯಕ್ತಿ ಒಬಾಮಾಗೆ ಮತಗಟ್ಟೆಯಲ್ಲಿ ಮತ ಹಾಕುವುದನ್ನು ಚಿತ್ರಿಸುತ್ತದೆ, ಆದರೆ ಅವನು ಒತ್ತಿದ ಮತವು ಜಾನ್ ಮೆಕೇನ್ಗೆ ಹೋಗುವುದಾಗಿ ಅವನಿಗೆ ಬಹಿರಂಗವಾಗುತ್ತದೆ. ಇದೇ ರೀತಿಯ ಘಟನೆಯು 2012ರಲ್ಲಿ ಸಂಭವಿಸಿತ್ತು. ಪೆನ್ಸಿಲ್ವೇನಿಯಾದ ಬೂತ್ನಲ್ಲಿ ಮತವು ಒಬಾಮಾಗೆ ಪ್ರತಿಯಾಗಿ ಬದಲಾಗಿ ಮಿಟ್ ರೋಮ್ನಿಗಾಗಿ ಅದನ್ನು ಲೆಕ್ಕ ಹಾಕಲಾಗಿದೆ ಎಂದು ತೋರುತ್ತದೆ. ಇದು ಸಾರ್ವಜನಿಕರಲ್ಲಿ ವಿವಾದವನ್ನು ಹುಟ್ಟುಹಾಕಿತು. ಟ್ರೀ ಹೌಸ್ ಆಫ್ ಹಾರರ್ XIX ನಲ್ಲಿ ತೋರಿಸಿದ ಹಾಗೆ 2012ರಲ್ಲಿ ಅದೇ ಘಟನೆ ಮರುಸಂಭವಿಸಿತು. ಶೋನ ಸೀಸನ್ 20ರ ಮೊದಲ ಸಂಚಿಕೆಯಲ್ಲಿ ಹೋಮರ್ ಸಿಂಪ್ಸನ್ ಪಾತ್ರವು ಡೆಮೊಕ್ರಾಟ್ ಒಬಾಮಾಗೆ 5 ಬಾರಿ ಮತ ಹಾಕಲು ಪ್ರಯತ್ನಿಸುತ್ತದೆ, ಆದರೆ ಪ್ರತಿ ಬಾರಿ ಅವರು ಪ್ರಯತ್ನಿಸಿದಾಗ ರಿಪಬ್ಲಿಕನ್ ಅಭ್ಯರ್ಥಿ ಜಾನ್ ಮೆಕೇನ್ಗೆ ಮತವನ್ನು ನೋಂದಾಯಿಸಲಾಗುತ್ತದೆ. ದಿ ವಾರ್ ಆಫ್ ಆರ್ಟ್ ಸೀಸನ್ 25 ಎಪಿಸೋಡ್ 15. 2014ರಲ್ಲಿ ಸಿಂಪ್ಸನ್ನ 15ನೇ ಎಪಿಸೋಡ್ನಲ್ಲಿ ರಿಚರ್ಡ್ ಬ್ರಾನ್ಸನ್ ಅವರ ಕಾರ್ಟೂನ್ ವರ್ಷನ್ ರಿಚರ್ಡ್ ಬ್ರಾನ್ಸನ್ ಅವರು ಸ್ಪೇಸ್ನಲ್ಲಿ ಝೀರೋ ಗ್ರಾವಿಟಿ ಕಂಪಾರ್ಟ್ಮೆಂಟ್ನಲ್ಲಿ ತೇಲಾಡುತ್ತಿರುವುದನ್ನು ಮೊದಲೇ ತೋರಿಸಿದ್ದರು. ಇದೇ ಘಟನೆ 2021ರಲ್ಲಿ ರಿಯಲ್ ರಿಚರ್ಡ್ ಬ್ರಾನ್ಸನ್ ಅವರು ತಮ್ಮ ಸ್ವಂತ ವೆಸಲ್ನಿಂದ ಔಟರ್ ಸ್ಪೇಸ್ಗೆ ಹೋದ ಮೊದಲನೇ ಬಿಲಿಯನೇರ್ ಎಂದು ಪಾತ್ರರಾಗುತ್ತಾರೆ. ರಿಚರ್ಡ್ ಬ್ರಾನ್ಸನ್ ಅವರು ಶೇರ್ ಮಾಡಿರೋ ವಿಡಿಯೋದಲ್ಲಿ ರಿಚರ್ಡ್ ಬ್ರಾನ್ಸನ್ 2 ಪೈಲಟ್ ಮತ್ತು 3 ಜನ ಪ್ಯಾಸೆಂಜರ್ ಇರುವುದು ಕಾಣುತ್ತದೆ. ಇದರಿಂದ ಸಿಂಪ್ಸನ್ ಅವರ ಪ್ರೆಡಿಕ್ಷನ್ ಮತ್ತೆ ಸರಿಯಾಯಿತು. ಮಾರ್ಜಿನ್ ಚೇಂಜ್ ಸೀಸನ್ 4 ಎಪಿಸೋಡ್ 21. ಕೊರೋನಾ ವೈರಸ್ ಒಳಗೊಂಡ ಅದೇ ಸಂಚಿಕೆಯಲ್ಲಿ ಹೆಲಿಕಾಪ್ಟರ್ನಲ್ಲಿ ಕೋಬ್ ಬ್ರೈಂಟ್ನ ಸಾವು ಕೂಡ 1993ರಲ್ಲಿ ಮುಂಚೆಯೇ ತೋರಿಸಲಾಗಿತ್ತು. ಅದೇ ಸಂಚಿಕೆಯಲ್ಲಿ ವೈರಸ್ ಹರಡುತ್ತಿರುವುದನ್ನು ಮೊದಲೇ ತೋರಿಸಿದ್ದರು. ವೈರಸ್ ಹೊಸ ಫ್ಲೂ ಆಗಿತ್ತು. ವೈರಸ್ ಹರಡುತ್ತಿದ್ದಂತೆ ಹೆಲಿಕಾಪ್ಟರ್ ಕಟ್ಟಡಕ್ಕೆ ಅಪ್ಪಳಿಸುತ್ತದೆ ಮತ್ತು ಸುದ್ದಿ ವರದಿಗಾರನು ಹೇಳುತ್ತಾನೆ ಏನೆಂದರೆ ಹೆಲಿಕಾಪ್ಟರ್ ಸುತ್ತಲೂ ಆ ವೈರಸ್ ಹೋಗುತ್ತಿತ್ತು ಎಂದು ವಿವರಿಸುತ್ತಾನೆ. ಹೆಲಿಕಾಪ್ಟರ್ ಅಪಘಾತಕ್ಕೀಡಾದ ಕಟ್ಟಡದಲ್ಲಿ ಬ್ರ್ಯಾಂಟ್ ಅವರ ಜರ್ಸಿ ಇತ್ತು. ಸಂಚಿಕೆಯಲ್ಲಿನ ಘಟನೆಗಳ ಸಮಯ ಅನುಮಾನಾಸ್ಪದವಾಗಿದೆ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ, ಯಾಕಂದರೆ ಬ್ರ್ಯಾಂಟ್ ಅವರ ಜರ್ಸಿಯು 2020ರಲ್ಲಿ ಸಂಭವಿಸಿದ ಬ್ರ್ಯಾಂಟ್ ಅಪಘಾತವನ್ನು ಸೂಚಿಸುತ್ತದೆ. ಈ ಅಪಘಾತದಲ್ಲಿ ಪ್ರಸಿದ್ಧ ಬಾಸ್ಕೆಟ್ಬಾಲ್ ಆಟಗಾರ ಕೋಬ್ ಬ್ರ್ಯಾಂಟ್ ಮತ್ತು ಅವರ 13 ವರ್ಷದ ಮಗಳು ಗಿಗಿ ಬ್ರ್ಯಾಂಟ್ ಅವರು ಸತ್ತು ಹೋದರು. ಸಿಂಪ್ಸನ್ನ ಈ ಎಪಿಸೋಡ್ನಲ್ಲಿ ತೋರಿಸಿದ ಹಾಗೆಯೇ ಕೋಬೆ ಬ್ರ್ಯಾಂಟ್ನವರು ಅದೇ ರೀತಿ ಸಾಯುತ್ತಾರೆ. ಮುಂದಿನ ಪ್ರೊಡಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸಿಂಪ್ಸನ್ ಮಾಡಿರುವ 3 ಪ್ರೊಡಕ್ಷನ್ ಕೇಳಿ ಆಯಿತು. ಈಗ 4ನೇ ಪ್ರೊಡಕ್ಷನ್ಗೆ ಹೋಗೋಣ. ಸೀಸನ್ 11 ಎಪಿಸೋಡ್ 17. ಬಾರ್ಟ್ ಟು ದಿ ಫ್ಯೂಚರ್ ಸಂಚಿಕೆಯು 2000ರಲ್ಲಿ ಪ್ರಥಮ ಪ್ರದರ್ಶನಗೊಂಡಿತು. ಅಲ್ಲಿ ಬಾರ್ಟ್ ಸಿಂಪ್ಸನ್ ತನ್ನ ಮತ್ತು ಅವನ ಸಹೋದರಿಯ ಭವಿಷ್ಯವನ್ನು ನೋಡಿದರು. ದೇಶದ ನಾಯಕಿ ಲೀಸಾ ಸಿಂಪ್ಸನ್ ಮಾಜಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ನಂತರ ಯುನೈಟೆಡ್ ಸ್ಟೇಟ್ಸ್ ಆರ್ಥಿಕತೆಯನ್ನು ಸರಿಪಡಿಸುವ ಕಾರ್ಯವನ್ನು ವಹಿಸಿದೆ ಎಂದು ಲೀಸಾ ಉಲ್ಲೇಖಿಸಿದ್ದಾರೆ. 2000 ಬಂದ ಈ ಎಪಿಸೋಡ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಇರುವುದನ್ನು ಮೊದಲೇ ತೋರಿಸಿದ್ದರು. 2015ರಲ್ಲಿ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದರೂ ಮಾತ್ರವಲ್ಲ, ಪ್ರದರ್ಶನದ ಒಂದು ದೃಶ್ಯವು ನಿಜ ಜೀವನದಲ್ಲಿ ಬಹುತೇಕ ಪುನರಾವರ್ತಿಸಿದಂತೆ ಕಾಣುತ್ತದೆ. ವಿಚಿತ್ರವೆಂದರೆ ಈ ಸಂಚಿಕೆಯು ಎಸ್ಕಲೇಟರ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಸುತ್ತಮುತ್ತಲಿನ ಜನರಿಗೆ ಕೈ ಬೀಸುವ ಮತ್ತು ಹೆಬ್ಬೆರಳು ತೋರಿಸುವ ದೃಶ್ಯವನ್ನು ಚಿತ್ರಿಸುತ್ತದೆ ಮತ್ತು ಅದೇ ಚಿತ್ರಣವು ಮತ್ತೊಮ್ಮೆ 2015ರಲ್ಲಿ ನಿಜವಾಯಿತು. ಡೊನಾಲ್ಡ್ ಟ್ರಂಪ್ ಆ ಎಪಿಸೋಡ್ನಲ್ಲಿ ತೋರಿಸಿದ ಹಾಗೆ ಅದೇ ರೀತಿ ಭಂಗಿಯನ್ನು ಮಾಡುತ್ತಾರೆ. ಇಂತಹ ಹಲವಾರು ಪ್ರೆಡಿಕ್ಷನ್ಗಳು ಸಿಂಪ್ಸನ್ನ ಬರಹಗಾರರು ಮಾಡಿದ್ದಾರೆ. ಅವುಗಳೆಲ್ಲವೂ ನಿಜವಾಗಿ ಸಂಭವಿಸಿದೆ. ಈ ಪ್ರಶ್ನೆಯನ್ನು ಸಿಂಪ್ಸನ್ನ ಬರಹಗಾರರಿಗೆ ಕೇಳಿದಾಗ ನಾವು ಮಾಡಿದ ಪ್ರೆಡಿಕ್ಷನ್ ನಿಜವಾಗಿ ನಡೆದಿದೆ, ಆದರೆ ನಮಗೂ ಗೊತ್ತಿಲ್ಲ ಇದು ಹೇಗೆ ಸಾಧ್ಯವಾಯಿತು ಎಂದು ಸಿಂಪ್ಸನ್ನ ಬರಹಗಾರರು ಹೇಳುತ್ತಾರೆ. ಸಿಂಪ್ಸನ್ನ ಬರಹಗಾರರಿಗೆ ಮುಂದೆ ನಡೆಯುವ ಬಗ್ಗೆ ಮಾಹಿತಿ ಇತ್ತಾ ಇಲ್ವೋ ಗೊತ್ತಿಲ್ಲ, ಆದರೆ ಅವರು ಮಾಡಿರುವ ಪ್ರೆಡಿಕ್ಷನ್ಗಳು ಸತ್ಯವಾಗಿವೆ. ಇದಾಗಿತ್ತು ಇವತ್ತಿನ ಮಾಹಿತಿ.